ಅನುಭಾವದಿಂದ ಹುಟ್ಟಿತ್ತು ಲಿಂಗ, ಅನುಭಾವದಿಂದ ಹುಟ್ಟಿತ್ತು ಜಂಗಮ, ಅನುಭಾವದಿಂದ ಹುಟ್ಟಿತ್ತು ಪ್ರಸಾದ, ಅನುಭಾವದನುವಿನಲ್ಲಿ ಗುಹೇಶ್ವರ ಲಿಂಗನ ಅನುಪಮ ಸುಖಿ ಅಲ್ಲಮ ಪ್ರಭುಗಳು. ಬಡತನ ಶಾಪವಲ್ಲ, ವರ. ಅದೇ ರೀತಿ ದೀಪವನ್ನು ಹಚ್ಚು, ಬೇರೆಯವರ ದಾರಿಯ ಜೊತೆಗೆ ನಿನ್ನ ದಾರಿಯೂ ಸುಗಮವಾಗುತ್ತದೆ ಎನ್ನುವ ಅಂಶಗಳನ್ನು ಸವಿಸ್ತಾರವಾಗಿ ತಿಳಿಸಿ ಸರ್ವೇ ಜನಃ ಸುಖಿನೋ ಭವಂತು ಎಂದು ಆಶೀರ್ವದಿಸಿದ ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇದೀಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ MS ಚಂದ್ರಶೇಖರ್ ಅವರು, PSI ತಾವರೆಕೆರೆ, ಇವರು ಈ ಕಾರ್ಯಕ್ರಮದ ಪರವಾಗಿ ಗೌರವ ಸ್ವೀಕರಿಸಬೇಕು ಅಂತ ಹೃತ್ಪೂರ್ವಕವಾಗಿ. ಸಮಾಜದವರು ಎನ್ನುವುದೊಂದು ನಮಗೆ ಹೆಮ್ಮೆ. ಚಪ್ಪಾಳೆಯನ್ನು ಕಟ್ಟುವುದರ ಮೂಲಕ ಅವರನ್ನು ಶ್ರೀಗಳು ಸ್ವತಃ ಕೈಯಾರೆ ಆಶೀರ್ವದಿಸ್ತಾ ಇದ್ದಾರೆ. ಈ ಥರದ ಹುದ್ದೆಗಳು, ಈ ಥರದ ಕೆಲಸ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಬೇಕು. ಇಲ್ಲಿ ನೆರೆದಿರುವ ಎಲ್ಲ SSLC PUC ಮಕ್ಕಳು ಈ ಥರದ ವ್ಯಕ್ತಿಗಳನ್ನು ಆದರ್ಶವಾಗಿ ಇಟ್ಕೋಬೇಕು. ಸತತ ಪರಿಶ್ರಮ ಹಾಗೂ ಓದು ಆಸಕ್ತಿಗಳು ಮಾತ್ರ ನಿಮ್ಮನ್ನು ಮೇಲೆತ್ತುತ್ತವೆ. ವಿದ್ಯೆ ಮಾತ್ರ ನಿಮಗೆ ಎಲ್ಲವನ್ನ ದೊರಕಿಸಿಕೊಡುತ್ತೆ. ಅದು ಬಿಟ್ಟು ಬೇರೆ ಏನೂ ಸಹ ನಿಮಗೆ ಸಹಾಯಕ್ಕೆ ಬರಲಾರದು. ಈ ಸುಂದರ ಸಮಾರಂಭದ ವೇದಿಕೆ ಮೇಲೆ ಆಸೀನವಾಗಿರ್ತಕ್ಕಂತಹ ಪರಮ ಪೂಜ್ಯ ಡಾಕ್ಟರ್ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ಪಡಮಡುತ್ತಾ, ವೇದಿಕೆ ಮೇಲೆ ಆಸೀನವಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ಶರಣ ಬಂಧುಗಳು, ಪ್ರತಿ ವರ್ಷ ಇದೊಂದು ಉತ್ತಮವಾಗಿರ್ತಕ್ಕಂತಹ ಕಾರ್ಯಕ್ರಮವನ್ನು ನಮ್ಮ ನೌಕರ ಬಂಧುಗಳು ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲ ವೀರಶೈವ ಬಂಧುಗಳು ಇಲ್ಲಿಗೆ ಸೇರಬೇಕಾಗಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಕರ್ತವ್ಯ. ಆದರೆ ಯಾಕೋ ಶಿರಾ ತಾಲೂಕಲ್ಲಿ ವೀರಶೈವರೇ ಇಲ್ವೇನೋ ಅನ್ನೋ ಮಟ್ಟಕ್ಕೆ ಕೆಲವು ಜನ ಯಾರು ಆಹ್ವಾನಿಸ್ತಿದ್ದೀರಿ ಅವ್ರ ಮಾತು ನಂಬಿರ್ತಕ್ಕಂಥದ್ದು ಯಾಕೋ ಮನಸ್ಸು ಸ್ವಲ್ಪ ಕಷ್ಟ. ಖಂಡಿತವಾಗಿ ಇಂತಹ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸಾಧ್ಯ ಆದಾಗ ಖಂಡಿತ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಕ್ಕಂಥದ್ದು, ನಿಮ್ಮ ಹಾಜರಾತಿಯ ಮೂಲಕ ಅವರಿಗೆ ಬೆಂಬಲ ನೀಡ್ತಕ್ಕಂಥದ್ದು ಕೂಡ ತುಂಬ ಅನಿವಾರ್ಯವಾಗಿರ್ತದೆ. ಸಮಾಜ ಬೆಳೆಯಬೇಕು ಅಂತ ನೀವೆಲ್ಲರಿಂದಲೇ ಇಲ್ಲಿ ಸಮಾಜ ಬೆಳೆಸಲಿಕ್ಕೆ ಖಂಡಿತ ಸಾಧ್ಯ ಆಗಲ್ಲ. ಎಷ್ಟೋ ಜನ ಪ್ರತಿಭೆಗಳಿದ್ದೀರಿ ವಿರುದ್ಧ ಸಮಾಜದಲ್ಲಿ. ಅವರು ತಮ್ಮ ಪ್ರತಿಭೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಕೂಡ ಇದೊಂದು ತಾಣ. ಇಲ್ಲಿಗೆ ಬರಬೇಕು, ಇಲ್ಲಿ ಬಂದು ಈಗ ಮಕ್ಕಳು ಸಹಿತಾನೆ ಪಿಯಾನೋವನ್ನು ನುಡಿಸ್ಬಿಟ್ಟು ನಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಹಾಗೆ ಇಂಥದ್ದೊಂದು ಅವಕಾಶ ಎಲ್ಲರಿಗೆ ಸಿಗಲಿ, ಬರಲಿ ಮಕ್ಕಳೆಲ್ಲ ಇಲ್ಲಿ ನಮ್ಮ ಸಾಮರ್ಥ್ಯವನ್ನು ಸಮಾಜದ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥದ್ದು ಕೂಡ ತುಂಬ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ. ಹಾಗೆ ವೀರಶೈವ ಧರ್ಮಕ್ಕೆ ಅನುದ ಇರ್ತಕ್ಕಂತಹ ಒಂದು ಪರಂಪರೆ ಇದೆ. ನಾನು ಕಳೆದ ವರ್ಷ ಕೂಡ ಮಾಡ್ತಾ ಅದನ್ನು ಸ್ವಲ್ಪ ಜ್ಞಾಪಿಸ್ತಕ್ಕಂತಹ ಕೆಲಸವನ್ನು ನಾನು ಮಾಡಿದ್ದೆ. ಈಗಲೂ ಕೂಡ ನಮ್ಮ ರೇಣುಕಾರವರು ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ತುಂಬ ಅರ್ಥವಾಗಿರ್ತಕ್ಕಂಥ ಸಂಗತಿ. ಯಾಕೆಂದರೆ ಬೇರೆ ಎಲ್ಲ ಸಮಾಜಗಳಿಗಿಂತ ನಮ್ಮ ಸಮಾಜ ವಿಭಿನ್ನವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪರಂಪರೆ ಏನಿದೆ ಅದನ್ನು ನಾವೆಲ್ಲರೂ ಕೂಡ ಗೌರವಿಸಬೇಕಾಗಿರ್ತಕ್ಕಂಥ, ಹಾಗೆ ಅನುಸರಿಸಬೇಕಾಗಿರ್ತಕ್ಕಂಥದ್ದು ಕೂಡ ನಮ್ಮಗಳ ಕರ್ತವ್ಯ. ಯಾಕೆಂದ್ರೆ ನಾವು ವೀರಶೈವರು ಅಂತೀವಿ. ಬಸವಣ್ಣವರು ಹೇಳಿದ್ರು, ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವನೆಂದೆನಿಸಯ್ಯ. ಆದರೆ ಈಗಿನ ಸಮಾಜದಲ್ಲಿ ಖಂಡಿತವಾಗಿ ನಾನು ಗಮನಿಸಿರ್ತಕ್ಕಂಥದ್ದು ಇವನ ಆರವಾಗ, ಇವ ನಮ್ಮವ ಅಂತಲೇ ಕರೀತಾರೆ. ಆಮೇಲೆ ತಿಳ್ಕೊಂಡು ಇವ ನಮ್ಮನಲ್ಲ, ಅವನು ಅಂತ ಬೇರೆ ಅರ್ಥ ಮಾಡ್ತಾರೆ. ಇವ ನಮ್ಮನಲ್ಲ. ಸಮಾಜ ಬೆಳೆದಲೇ ಇರೋದಕ್ಕೆ ಇವೊಂದು ಮುಖ್ಯವಾಗಿರ್ತಕ್ಕಂತಹ ಕಾರಣ. ಯಾಕೆಂದ್ರೆ ವೀರಶೈವ ಸಂಪ್ರದಾಯ ಬೆಳೆದು ಬಂದಿದ್ದೆ ಹಾಗೆ ಎಲ್ಲ ಸಮುದಾಯಗಳಿಂದ ವೀರಶೈವ ಧರ್ಮವನ್ನು ಒಪ್ಪಿ ಬಂದಂತಹ ಜನಾಂಗಗಳು ಇರ್ತಕ್ಕಂಥದ್ದು.
ಇದೊಂಥರ ಸಮ್ಮಿಶ್ರ ಸರ್ಕಾರ ಇದ್ದಂಗೆ. ನಾವೆಲ್ಲರೂ ಕೂಡ ನಮ್ಮ ತನವನ್ನು ಮರೆತು ನಾವೇನಿಲ್ಲ ಸೇರ್ಪಡಿದ ಉದ್ದೇಶ ಏನು ಅಂತ ಹೇಳಿ ಎಲ್ಲರೂ ಕೂಡಿ ಬಾಳಿದ್ರೆ ದೊಡ್ಡ ಸುಖ ಅಂತ ಹೇಳಿ ಇಲ್ಲಿ ಆ ಕಾರ್ಯಕ್ರಮ ಆಗ್ತಾ ಇಲ್ಲ. ನಮ್ಮ ಸ್ವಾಮೀಜಿಗಳಾಗಲಿ ನಮ್ಮ ಗಣ್ಯಮಾನ್ಯರಾಗಲಿ ಆ ಕಡೆ ಹೆಚ್ಚಿನ ಒತ್ತು ಕೊಟ್ಟು ಸಮಾಜವನ್ನು ಸಂಘಟಿತವಾಗಿರ್ತಕ್ಕಂಥದ್ದು ಇವತ್ತಿನ ಆದ್ಯ ಕರ್ತವ್ಯ ಒಂದಾಗಿದೆ. ಅದು ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಮನಸ್ಸಿಗೆ ತುಂಬ ಬೇಸರವನ್ನು ಮಾಡ್ತದೆ. ಹಾಗಾಗಿ ಎಲ್ಲ ಶರಣ ಬಂಧುಗಳಲ್ಲಿ ವಿನಂತಿ ಏನಂದರೆ, ನೀವೆಲ್ಲರೂ ಕೂಡ ಏನು ನಮ್ಮ ಹಿರಿಯರು ಬೋಧನೆ ಮಾಡಿ ಬಿಟ್ಟೋಗಿರ್ತಕ್ಕಂತಹ ಇದನ್ನು, ಯಾಕೆಂದ್ರೆ ನಾನು ಕಂಡ ಹಾಗೆ ಪವಾಡ ಪುರುಷರು ಜನ್ಮಿಸಿದಂತಹ ನಾಡಿನ ಪವಾಡಗಳನ್ನು ಮಾಡಿ ನಮಗೆ ತೋರಿಸಿರ್ತಕ್ಕಂತಹ ಸಮಾಜ ಎಲ್ಲಿ ಹೋಯಿತು? ಯಾಕೆಂದ್ರೆ ಯಾರಲ್ಲೂ ಕೂಡ ಆ ತಜ್ಞತೆ ಇಲ್ಲ. ಇದು ಸಾಧ್ಯನಾ ಅಂತ ಇವತ್ತು ಕೇಳಿ ಪವಾಡ ಮಾಡ್ತಿದ್ರ ಅಂದ್ರೆ ಮಾಡ್ತಿದ್ರ ಸಾಧ್ಯನೇ ಇಲ್ಲ, ಮಾಡೇ ಇಲ್ಲ. ಇವೆಲ್ಲ ಕೆಲಸ ಇಲ್ಲಲೇ ಇರ್ತಕ್ಕಂಥವ್ರು ಮಾಡ್ತಕ್ಕಂಥದ್ದು ಎಲ್ಲರ ಮನಸ್ಸುಗಳಲ್ಲಿ ಬೇರು ಬಿಟ್ಟಿದೆ. ಖಂಡಿತ ಅದನ್ನು ಹೋಗಲಾಡಿಸ್ಬೇಕು. ಖಂಡಿತ ದೇವರನ್ನ ನೆನೆಯೋದಲ್ಲ, ದೇವರನ್ನ ಪೂಜಿಸೋದಲ್ಲ, ಖಂಡಿತವಾಗಿ ಫಲ ಇದೆ ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಬಂದಿರ್ತಕ್ಕಂತಹ ಒಂದು ಭಾವನೆ. ಅಂದರೆ ನಾನು ಅದನ್ನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ, ಅನುಭವಿಸಿದ್ದೀನಿ. ಹಾಗಾಗಿ ಎಲ್ಲರೂ ಕೂಡ ಏನು ನೀವು ಭಗವಂತ ನಮಗೆ ಕೊಟ್ಟಿರ್ತಕ್ಕಂತಹ ಆ ಲಿಂಗ ಸ್ವರೂಪಿ ಏನು ಶಿವ ಇದ್ದಾನೆ, ಅವನನ್ನು ಧರಿಸ್ತಕ್ಕಂಥದ್ದು ನಮ್ಮ ಪರಮ ಆದ್ಯ ಕರ್ತವ್ಯಗಳಲ್ಲಿ. ನೀವು ಅದನ್ನೇನು ಮಾಡ್ತೀರಿ? ಬಹುಶಃ ಯಾವ ಕೆಲಸ ಮಾಡೋದಿಲ್ಲ. ಎಲ್ಲರೂ ಮನೆಯಲ್ಲಿ ಇಟ್ಟಿರ್ತೀರಿ, ಅಲ್ಲೆಲ್ಲ ಒಂದು ಮಳೆ ಮಾಡ್ಬಿಟ್ಟು ಎಲ್ಲ ತಗಲಾಕ್ಬಿಟ್ಟು ಹಂಗೆ ಹೊಡ್ಬಿಟ್ಟಿರ್ತೀರಿ. ಕಾರಣ ಗೊತ್ತಿಲ್ಲ. ನಮಗೆ ಒಂದು ಅಕೌಂಟ್ ಇರಲಿಲ್ಲ, ಮೋದಿಜಿ ಬಂದಮೇಲೆ ಒಂದು ಅಕೌಂಟನ್ನು ಮಾಡಿಸಿ ಕೊಟ್ಟರು ಅಂತ ಖಂಡಿತವಾಗಿ ಹೇಳ್ತೀನಿ. ನಾನು ಶಿವಮೊಗ್ಗದಲ್ಲಿ ಒಂದು ನಾಮಕರಣ ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಆ ಬೆಕ್ಕಿನ ಕಲ್ಮಠದ ಸ್ವಾಮೀಜಿಗಳು ಒಂದು 50 ಜನ ಇದ್ದೀವಿ. ನಾಮಕರಣ ಕಾರ್ಯಕ್ರಮ ಅಂದರೆ ತುಂಬ ದೊಡ್ಡದಾಗಿ ಅರೇಂಜ್ ಮಾಡಿರಲಿಲ್ಲ. ಆ 50 ಜನವನ್ನು ಕೂರಿಸಿ ಶಿವ ಪೂಜೆಯನ್ನು ಲಿಂಗವನ್ನು ಕೈಯಲ್ಲಿ ಇಡಿಸ್ಬಿಟ್ಟು 1 ಗಂಟೆ ಹಂಗೆ ಕೂರಿಸಿದ್ರು. ಅವಾಗ ಅವ್ರು ಹೇಳಿದಂತಹ ಮಾತನ್ನು ಯಥಾರ್ಥವಾಗಿ ನಿಮ್ಮ ಹತ್ರ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಹೇಳಿದ್ರು, ಪ್ರಪಂಚಕ್ಕೆ ನಮ್ಮನ್ನು ಕಳಿಸ್ಬೇಕಾದ್ರೆ ಭಗವಂತ ಒಂದು ಅಕೌಂಟ್ ಓಪನ್ ಮಾಡಿ ಕಳಿಸಿದ್ದಾನೆ. ಏನು ಅಕೌಂಟು? ಪಾಪ ಪುಣ್ಯಗಳ ಅಕೌಂಟ್. ಪ್ರತಿ ಸೆಕೆಂಡು ಕೂಡ ಒಂದು ಸೆಕೆಂಡ್ ಲೇಟ್ ಆಗಲ್ಲ. ನೀನೊಂದು ಸಣ್ಣ ಕೆಲಸ ಒಂದು ಒಳ್ಳೇದು ಮಾಡಿದರೆ ಇಷ್ಟು ಪಾಯಿಂಟ್ ಅಂತ ಹೇಳಿ ನಿನ್ನ ಅಕೌಂಟಿಗೆ, ನಿನ್ನ ಪುಣ್ಯದ ಅಕೌಂಟಿಗೆ ಸೇರ್ತಾ ಹೋಗುತ್ತೆ. ನೀನು ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಿದರೆ ಅಲ್ಲಿರ್ತಕ್ಕಂಥದ್ದು ಅಷ್ಟೇ ಎಲ್ಲ ಖರ್ಚಾಗಿ ಹೋಗುತ್ತೆ. ಇದು ಪ್ರತಿ ನಿತ್ಯ ಪ್ರತಿ ಸೆಕೆಂಡು ನಡೀತಾ ಇರ್ತಕ್ಕಂತಹ ಕೆಲಸ. ಬ್ಯಾಂಕುಗಳಿಗನ ಭಾನುವಾರ ರಜಾ ಟ್ರಾನ್ಸಾಕ್ಷನ್ ಇಲ್ಲ ಅಂತ, ನಮ್ಮ ದೇವ್ರ ಬ್ಯಾಂಕಿಗೆ ಯಾವ ಭಾನುವಾರ ಇಲ್ಲ, ರಜಾ ದಿನ ಇಲ್ಲ, ಯಾವ ಬೇಸಿಗೆ ದಿನ, ಮಳೆಗಾಲ ರಜೆ ಯಾವುದೂ ಇಲ್ಲ. ಇದು ಪ್ರತಿ ಸೆಕೆಂಡು ಕೂಡ ನಡೀತಾ ಇರ್ತಕ್ಕಂಥದ್ದು. ಯಾಕೆಂದರೆ ಈಗ ನಾವು ಸ್ವಾಮೀಜಿ ಬಂದಿದ್ದಾರೆ, ಭಕ್ತಿಯಿಂದ ನಮಸ್ಕಾರ ಮಾಡ್ತೇವೆ. ಖಂಡಿತವಾಗಿ ನಿಮಗೆ ಬರಲ್ವಾ? ಅಲ್ಲಿನೂ ಕೂಡ ನಿಮ್ಮ ಅಕೌಂಟ್ಗೆ ಒಂದಷ್ಟು ಪಾಯಿಂಟ್ಸು, ಒಂದಷ್ಟು ದುಡ್ಡು ಸೇರ್ಕೊಳ್ತಾರೆ. ಇದು ಖಂಡಿತವಾಗಿರ್ತಕ್ಕಂಥ ಮಾತು. ಯಾವಾಗ ಅಂದರೆ ಮನಪೂರ್ವಕವಾಗಿ ನೀವು ಮಾಡಿದಾಗ ಮಾತ್ರ. ಇಲ್ಲ ಅಂದರೆ ಈ ಕೆಲವು ನೋಟ ತೋಕಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಖಂಡಿತ ಆ ಥರ ಆಗಬಾರ್ದು. ಭಕ್ತಿಯಿಂದ ಮನಪೂರ್ವಕವಾಗಿ ನಮಸ್ಕಾರ ಮಾಡಿದ್ರೆ ನಿಮ್ಗೆ ಏನು ಸಿಗಬೇಕೋ ಅದು ಖಂಡಿತ ಸಿಗ್ತದೆ. ಇಲ್ಲ ಅಂದರೆ ಇಲ್ಲ. ಯಾಕೆಂದರೆ ಸ್ವಾಮೀಜಿಗಳು ಆ ಪುಣ್ಯದ ಟನ್ಗಟ್ಟಲೆ ಸಂಪಾದನೆ ಮಾಡಿಕೊಂಡಿರ್ತಾರೆ. ಅದರಲ್ಲಿ ನಿಮ್ಮದ ಗ್ರಾಮಗಳನ್ನು ಖಂಡಿತವಾಗಿ ಅದು ವಿನಿಮಯ ಆಗುತ್ತೆ. ಅದು ನಮಗೆ ಗೊತ್ತಿಲ್ಲದೇ ಇರ್ತಕ್ಕಂಥದ್ದು, ಅದು ಆಟೋಮೆಟಿಕ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಮ್ಮ ಕೆಲಸವನ್ನು ನಾವು ಪರಿಪೂರ್ಣವಾಗಿ ಮನಪೂರ್ವಕವಾಗಿ ಮಾಡಿದ್ರೆ ಆ ಫಲ ಖಂಡಿತವಾಗಿ ಸಿಗ್ತದೆ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಹಾಗಾಗಿ ಇಂತಹ ಸಂಘಟನೆಗಳ ಪ್ರತಿ ತಾಲೂಕಿನಲ್ಲಿ ಹುಟ್ಟಬೇಕು. ನಮ್ಮ ಸಮಾಜ ಎಲ್ಲೂ ಕೂಡ ಹಿಂದೆ ಬೀಳದ ಹಾಗೆ ಬೆಳಿಬೇಕು. ಅದಕ್ಕೆ ನಾವೆಲ್ಲ ಶರಣ ಬಂಧುಗಳು ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು ಅಂತ ಹೇಳಿ ಒಂದು ವಚನದೊಂದಿಗೆ ನಾನು ಈ ಒಂದು ಮಾತುಗಳನ್ನ ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮಾಡಿದೆನೆಂಬುದು ಮನದಲ್ಲಿ ಒಳೆದರೆ
ಶಿವನಡಂಗೂರ ಏಡಿಸಿ ಕಾಡಿತ್ತು ಶಿವನಡಂಗೂರ ಮಾಡಿದೆ ನೆನ್ನದಿರ ಲಿಂಗಕ್ಕೆ ಮಾಡಿದೆ ನೆನ್ನದಿರ ಜಂಗಮಕ್ಕೆ ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ ಮಾಡಿದೆನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ ಮಾಡಿದೆನೆಂಬುದು ಮನದಲ್ಲಿದ್ದರೆ ಏಡಿಸಿ ಕಾಡಿತ್ತು ಶಿವನಡಂಗೂರ ಏಡಿಸಿ ಕಾಡಿತ್ತು ಶಿವನಡಂಗೂರ. ಲಿಂಗವನ್ನರಿಯದೆ ಏನನ್ನರಿತರೂ ಫಲವಿಲ್ಲ, ಲಿಂಗವನ್ನರಿತ ಬಳಿಕ ಏನನ್ನರಿತರೂ ಫಲವಿಲ್ಲ ಗುಹೇಶ್ವರ ಅಂತಾರೆ. ಈ ರೀತಿಯಾಗಿ ನಮ್ಮ ವೀರಶೈವ ಧರ್ಮದ ಮಹತ್ವವನ್ನು ತಮ್ಮದೇ ಮಾತುಗಳಲ್ಲಿ ತಿಳಿಸಿರುವ ದೊಡ್ಡಸಿದ್ದಪ್ಪನವರಿಗೆ ಧನ್ಯವಾದಗಳು. ಮುಂದುವರೆದು ಅವರ ಈ ಕಿರು ಗೌರವವನ್ನು ಸ್ವೀಕರಿಸಬೇಕು ಅಂತ ಶ್ರೀಗಳವರು ಅವರಿಗೆ ಆಶೀರ್ವಾದವನ್ನು ನೀಡುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಡಾಕ್ಟರ್ ಆರ್ ನಟರಾಜರವರು ಅಧ್ಯಕ್ಷರು, ಬಿಲ್ವ ಸೌಹಾರ್ದ ಸಹಕಾರಿ ನಿಯಮಿತ ತುಮಕೂರು ಹಾಗೂ ನಿರ್ದೇಶಕರು, ಆಕಾಶ್ ಲರ್ನಿಂಗ್ ಸೆಂಟರ್ ತುಮಕೂರು. ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲು ಕೋರ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನಡೆದಾಡುವ ದೇವರು ತ್ರಿವಿಧ ದಾಸೋಹಿಗಳು ಆದ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳನ್ನು ರನ್ಮನಗಳಲ್ಲಿ ಸ್ಮರಿಸುತ್ತಾ ಇಂದಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಷಟ್ಫಲ ಶ್ರೀ 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 ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಲ್ಲಿ ನಮಸ್ಕರಿಸುತ್ತಾ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ತಂದೆ ತಾಯಂದಿರೇ, ಮಕ್ಕಳೇ, ಬಹುಮಾನವನ್ನು ಪಡೆದಂತಿರುವಂಥ ಎಲ್ಲ ಮಕ್ಕಳೇ, ಮೊದಲಿಗೆ ಎಲ್ಲದಕ್ಕಿಂತ ಮೊದಲು ಮಾನವನಾಗುವಂತ ಎಲ್ಲರೂ ಹೇಳಿದ್ದಾರೆ. ಇವತ್ತು ಮೊದಲು ಮಾನವನಾಗೋದಕ್ಕೆ ಮೊದಲು ನಾವು ಶಿಕ್ಷಣವನ್ನು ಪಡೆಯಬೇಕು. ಮೊದಲಿಗೆ ನಾನು ಎಲ್ಲ ವಿದ್ಯಾರ್ಥಿಗಳು SLC ಹಾಗೂ PUCನಲ್ಲಿ ಹೆಚ್ಚಿನ ಅಂಕಗಳೊಂದಿಗೆ ತೆಲುಗಡೆ ಒಂದು ಇವತ್ತು ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾಗಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತದ. ಎಲ್ಲ ತಂದೆ ತಾಯಂದಿರು ಮಕ್ಕಳನ್ನ ಹೆಚ್ಚಿನ ಶಿಕ್ಷಣಕ್ಕೆ ಒತ್ತು ನೀಡಬೇಕು ಅಂತ ಕೇಳ್ಕೊತಾರೆ. ಎಲ್ಲರೂ ಕೂಡ ಇಂಜಿನಿಯರಿಂಗ್ ಕಾಲೇಜು ಅಥವಾ ಮೆಡಿಕಲ್ ಕಾಲೇಜು ಸೇರಿಸ್ಬೇಕು ಅನ್ಕೋತೀರ. ಆದರೆ IIT IISCಗಳಿಗೆ ನಮ್ಮ ಸಮಾಜದ ಮಕ್ಕಳುಗಳು ಹೋಗ್ತಾ ಇಲ್ಲ. ಎಲ್ಲ ತಂದೆ ತಾಯಂದಿರು ಏನು ಮಾಡ್ತೀರಾ, ಶಿರಾದಲ್ಲಿ ನಮ್ಮನೆ ಪಕ್ಕನೇ ಇರೋ ಕಾಲೇಜ್ ಸೇರಿಸ್ಬೇಕು. ಅದು ಬಿಟ್ಟರೆ ಮ್ಯಾಕ್ಸಿಮಮ್ ಅಂದರೆ ತುಮಕೂರು. ಅದನ್ನು ಬಿಟ್ಟು ಎಲ್ಲ ಮಕ್ಕಳಿಗೂ ಕೂಡ ಎಲ್ಲ ಮಕ್ಕಳಲ್ಲೂ ಕೂಡ ಶಿಕ್ಷಣ ಮಾಡೋಂಥ ಅರ್ಹತೆ ಇದೆ. ನೀವು ಅವಕಾಶ ಮಾಡಿಕೊಡ್ಬೇಕಷ್ಟೇ. ನಾನು ತುಮಕೂರಿನಲ್ಲಿ ದೇಶದ ಅತ್ಯುನ್ನತ ಸಂಸ್ಥೆಯಾದ ಆಕಾಶ್ ಅಕಾಡೆಮಿ, ನೀಟ್ ಆ್ಯಂಡ್ JEE ಅಕಾಡೆಮಿನ ತುಮಕೂರಿನಲ್ಲಿ ಪ್ರಾರಂಭಿಸಿದ್ದೇನೆ. ಅದನ್ನು SIT ಇಂಜಿನಿಯರಿಂಗ್ ಕಾಲೇಜ್ ಎದುರು ಭಾಗದಲ್ಲೇ ರಿಲಯನ್ಸ್ ಬಿಲ್ಡಿಂಗಲ್ಲಿ ಮಾಡಿದ್ದೇವೆ. ಏನಂದರೆ ಗ್ರಾಮೀಣ ಮಕ್ಕಳಿಗೂ ಕೂಡ ಅವಕಾಶ ಸಿಗಲಿ ಅಂತ. ಯಾವುದೇ ಮಕ್ಕಳು IIT ಅಥವಾ IISc ಅಥವಾ ನೀಟ್ ಪಾಸ್ ಆಗಬೇಕು ಅಂದರೆ ಎಲ್ಲ ಮಕ್ಕಳನ್ನು ಕೂಡ ಬೆಂಗಳೂರಿಗೆ ನೀವು ಕಳಿಸ್ತಾ ಇದ್ರಿ, ಸನ್ಮಾನಿಸ್ತಾ ಇದ್ರೆ, ಪ್ರತಿಭಾ ಪುರಸ್ಕಾರವನ್ನು ಕೊಡ್ತಾ ಇದ್ದಾರೆ. ನೀವು ಆ ಪ್ರತಿಭಾ ಪುರಸ್ಕಾರ ಪಡೆದು ಇನ್ನೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಮುಂದಿನ ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಹೈಯರ್ ಎಜುಕೇಷನಲ್ಲಿ ಒಳ್ಳೆಯ ಅಂಕವನ್ನು ಪಡೆದುಕೊಂಡು ಮತ್ತೆ ಇದೇ ಥರ ವೇದಿಕೆಯೊಳಗೆ ನೀವು ಸಲ್ಲಿಸುವಂಥ, ನಿಮ್ಮನ್ನು ಸನ್ಮಾನಿಸುವಂಥ ಕೆಲಸಕ್ಕೆ ನೀವು ಗೌರವಕ್ಕೆ ಪಾತ್ರ ಆಗಬೇಕು ಅನ್ನುವಂಥ ಮಾತನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಸಮಸ್ತ ಗುರು ಹಿರಿಯರಿಗೆ, ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ, ಈಗ ನಮ್ಮ ಡಾಕ್ಟರ್ ಪರಮೇಶ್ವರ್ ಆಗಿರ್ಬೋದು, ನಟರಾಜನವರಾಗಿರ್ಬೋದು ಮತ್ತು ರೇಣುಕಾನಂದರಾಗಿರ್ಬೋದು, ದೊಡ್ಡ ಸಿದ್ದಯ್ಯನವರು ನಿಮ್ಮೆಲ್ಲರಿಗೂ ಸಹಿತ ಮಾತನ್ನು ತಿಳಿಸಿದ್ದಾರೆ. ಆ ಮಾತು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೊಂದು ದಿವಸ ನೀವು ಈ ವೇದಿಕೆ ಮೇಲೆ ನಿಂತು ದೊಡ್ಡ ವ್ಯಕ್ತಿಗಳಾಗಿ ನಿಂತು
ನೀವು ಮುಂದಿನ ಪೀಳಿಗೆ ಮಕ್ಕಳಿಗೆ ಒಳ್ಳೆಯ ಮಾತನ್ನು ಹೇಳ್ತಕ್ಕಂಥ ವ್ಯಕ್ತಿಗಳು ನೀವೆಲ್ಲ ವಿದ್ಯಾರ್ಥಿಗಳು ಆಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಇವತ್ತಿನ ದಾಸೋಹದ ಸೇವೆಯನ್ನು ಮಾಡಿರ್ತಕ್ಕಂಥ ಶಶಿ ಹುಲಿಕುಂಟಮಠರವರಿಗೆ, ಯಾಕಂದರೆ ಇವತ್ತು ದಾಸೋಹದ ಮಾಡೋದು ದೊಡ್ಡ ಕಷ್ಟದ ಕೆಲಸ. ಕಾರ್ಯಕ್ರಮ ಮಾಡೋದು ನಮ್ಗೆ ಯಾಕಂದರೆ ನಮ್ಮ ವೀರಶೈಲಿಂಗಾಯತ ನೌಕರ ಸಂಘರು ಭಾಳ ಅತ್ಯಂತ ಕಡಿಮೆಯಲ್ಲಿ ಇರ್ತಕ್ಕಂಥವ್ರು. ಈಗೇನು ನಮ್ಮ ರಾಜಶೇಖರು ಮತ್ತು ನಮ್ಮ ಕಿರಣ್ ಮತ್ತು ಎಲ್ಲ ಶಿಕ್ಷಕರು ಸೇರಿಕೊಂಡು ಈ ಪ್ರತಿ ವರ್ಷ 4 ವರ್ಷದಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ. ಸ್ವಲ್ಪ ಸಂಖ್ಯೆ ಅಂದರೆ ಸ್ವಲ್ಪ ಸಂಖ್ಯೆಯಲ್ಲಿರ್ತಕ್ಕಂಥ ನೌಕರ ಸಂಘದವರು ಇವತ್ತು ಈ ಕಾರ್ಯಕ್ರಮವನ್ನು ಹಲವಾರು ದಾನಿಗಳ ಮುಖಾಂತರವಾಗಿ ಸಹಕಾರ ತೆಗೆದುಕೊಂಡು ಕೆಲಸವನ್ನು ಮಾಡಿದರೆ ಅದಕ್ಕೆ ಸಹಕಾರ ನೀಡಿರ್ತಕ್ಕಂಥ ದಾಸೋಹದ ವ್ಯವಸ್ಥೆ ಮಾಡಿರ್ತಕ್ಕಂಥ ಶಶಿ ಹುಲಿಕುಂಟಮಠರವರಿಗೆ ನಿಮ್ಮೆಲ್ಲರೂ ಜೋರ ಚಪ್ಪಾಳೆ ತಟ್ಟದ ಮುಖಾಂತರವಾಗಿ ಅವರಿಗೆ ಅಭಿನಂದಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಶಕ್ತಿ ಇದ್ದಾಗ ಒಂದಿಷ್ಟು ದಾನ ಧರ್ಮವನ್ನು ಮಾಡಿ. ಒಬ್ಬ ವ್ಯಕ್ತಿ ಒಂದು ಮಾತನ್ನು ಹೇಳ್ತಾರೆ, ಜೀವನ ಎನ್ನುವಂಥದ್ದು ಒಂದು ನೀರಿನ ಹಡಗಿನಂತೆ. ನೀರಿನೊಳಗೆ ಹಡಗಿನಂತಲ್ಲ, ಜೀವನ ಎನ್ನುವಂಥದ್ದು ಸಮುದ್ರದಲ್ಲಿರುವಂಥ ನೀರಿನ ಮೇಲಿರುವಂಥ ಹಡಗಿನಂತೆ. ಆ ಹಡಗಿಗೆ ಒಬ್ಬ ನಾವಿಕ ಬೇಕು. ಆ ನಾವಿಕ ಮೌಲ್ಯಗಳು ಅನ್ನುವಂಥ ಒಬ್ಬ ನಾವಿಕನನ್ನು ಆ ಹಡಗಿನಲ್ಲೇ ಕುಂದಿಸ್ಬೇಕು. ಬರೀ ಒಳ್ಳೆಯ ಮಾತುಗಳು ಒಳ್ಳೆಯ ಗುಣಗಳಿದ್ದರೆ ನಡೆಯೋದಿಲ್ಲ. ಆ ಹಡಗು ಸಾಗಬೇಕಾದ್ರೆ ಆ ನಾವಿಕನ ಕೈಯಲ್ಲಿ ಒಂದು ಹರಿಗೋಲು ಇರಬೇಕು. ಹಾಗೆ ಒಂದು ದಾನ ಅನ್ನುವಂಥ ಹರಿಗೋಲಿದ್ದರೆ ಆ ವ್ಯಕ್ತಿಯ ಜೀವನ ಅನ್ನುವಂಥದ್ದು ಆ ನೀರಿನ ಮೇಲೆ ಹಡಗು ಸಾಗುವಂತೆ ಸಾಗುತ್ತೆ ಅಂತ. ಅದಕ್ಕೆ ನೀವು ವಿದ್ಯಾರ್ಥಿಗಳು ಒಳ್ಳೆ ಗುಣಗಳನ್ನು ಅಳವಡಿಸಿಕೊಳ್ಬೇಕು, ಒಳ್ಳೆ ಮಾತುಗಳನ್ನು ಆಡಬೇಕು, ಒಳ್ಳೆ ಮೌಲ್ಯವನ್ನು ತುಂಬಿಕೊಂಡು ಇನ್ನೊಬ್ಬರಿಗೆ ಸಹಾಯ ಮಾಡತಕ್ಕಂಥ ದಾನ ಧರ್ಮವನ್ನು ವಿದ್ಯಾರ್ಥಿಯನ್ನು ಬೆಳೆಸ್ಕೊಳ್ಬೇಕು. ಅದಕ್ಕೆ ಶಶಿ ಹುಲಿಕುಂಟಮಠರವರು ನೀವು ದಾಸೋಹ ಮಾಡಿದಂತಂದರೆ ನೀವು ಅಂದ್ಕೊಳ್ಬೇಕು, ನಾನು ಮುಂದೊಂದು ದಿವಸ ದೊಡ್ಡ ವ್ಯಕ್ತಿ ಆದರೆ ಭಗವಂತನಾದರೂ ಶಕ್ತಿ ಕೊಟ್ಟರೆ ನಾನು ಇಂಥ ದಾಸೋಹದ ಕಾರ್ಯದಲ್ಲಿ ತೊಡಗಿಸಿಕೊಂಡು ನನ್ನ ಕೈಲಾದ ಮಟ್ಟಿಗೆ ನಾನು ದಾನವನ್ನು ಮಾಡ್ತೇನೆ, ದಾನದ ಗುಣವನ್ನು ನಾನು ಬೆಳೆಸ್ಕೊಳ್ತೀನಿ ಅನ್ನುವಂಥ ಗುಣವನ್ನು ನೀವೆಲ್ಲ ವಿದ್ಯಾರ್ಥಿ ಬೆಳೆಸಬೇಕು. ಒಬ್ಬ ತಾಯಿ ಒಂದು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದರೆ ಆ ತಾಯಿ ಸುಮ್ಮನೆ ಇರೋದಿಲ್ಲ. ಆ ದೇವಸ್ಥಾನದ ಕಾಣಿಕೆಯನ್ನು ಅರ್ಪಿಸಿದ್ರೆ ಆ ತಾಯಿ ತಾನು ಹಾಕೋದಿಲ್ಲ, ಆ ಮಗುವಿನ ಕೈಯಲ್ಲಿ ಕೊಟ್ಟು ಆ ಕಾಣಿಕೆಯನ್ನು ಹಾಕಿ. ಕಾರಣ ಏನು ಅಂತಂದರೆ ನನ್ನ ಮಗು ಕೊಡುವಂಥ ಗುಣವನ್ನು ಕಲಿತುಕೊಂಡು, ಹಾಗೆ ಕೊಡುವುದನ್ನು ಕಲಿತುಕೊಂಡಾಗ ಮಾತ್ರ ಮನುಷ್ಯನ ಜೀವನ ಸಾರ್ಥಕವಾಗುತ್ತೆ. ಅಂತ ದಾನದ ಸೇವೆಯನ್ನು ಮಾಡಿರ್ತಕ್ಕಂಥ ದಾಸೋಹ ಮಾಡಿರ್ತಕ್ಕಂಥ ಶಶಿ ಹುಲಿಕುಂಟಮಠರವರಿಗೆ ಈ ಕಾರ್ಯಕ್ರಮ ಹಲವಾರು ಜನ ಸಹಕಾರ ಕೊಡ್ತಾರೆ. ಇಷ್ಟೆಲ್ಲ ಕಾರ್ಯಕ್ರಮ ನಡೀಬೇಕಾದ್ರೆ ಹಲವಾರು ದಾನಗಳು ಸಂಗ್ರಹಿಸಬೇಕು. ಅದಕ್ಕೆ ನಾವೆಲ್ಲ ನಮ್ಮ ನೌಕರ ಸಂಘದವರು ಬಂದಾಗ ಹೇಳ್ತಾರೆ, ಏನೇನು ಮಾಡ್ತಾ ಇದ್ರಿ, ಹುಡುಗರಿಗೆ ಏನು ಕೊಡ್ತಾ ಇದ್ರಿ, ಆ ಮಕ್ಕಳಿಗೆ ಏನು ಪ್ರತಿಭಾ ಪುರಸ್ಕಾರ ಹೇಗೆ ಮಾಡ್ತಾರೆ. ಭಾಳ ಅತ್ಯಂತ ಅಚ್ಚುಕಟ್ಟಾಗಿ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಒಳ್ಳೆ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ. ಪ್ರಾರಂಭದಲ್ಲಿ ಒಂದಿಷ್ಟು ವ್ಯತ್ಯಾಸ ಅನಿಸಿದ್ರು ಈಗ ಭಾಳ ಅತ್ಯಂತ ಅಚ್ಚುಕಟ್ಟಾಗಿ 4 ವರ್ಷದಲ್ಲಿ ಒಳ್ಳೆಯ ಸಮಾರಂಭವನ್ನು ಮಾಡುವ ಮಟ್ಟಿಗೆ ಇವತ್ತು ಆ ಕಾರ್ಯಕ್ರಮವನ್ನು ನಮ್ಮ ನೌಕರ ಸಂಘದವರು ಮಾಡ್ತಾ ಇದ್ದಾರೆ. ಆ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜಶೇಖರನವರಿಗೂ, ಗೌರವಾಧ್ಯಕ್ಷರಾದಂಥ ಸಿದ್ದಪ್ಪನವರಿಗೂ, ಪ್ರಧಾನ ಕಾರ್ಯದರ್ಶಿಯಾದಂಥ ಅಂದಿಗುಂಡಿ ನಾಗರಾಜ್ ಅವರಿಗೂ, ಗಜಾಧ್ಯಕ್ಷ ಚಂದ್ರಶೇಖರ್ ಅವರಿಗೆ, ಪ್ರಕಾಶ್ ಅವರಿಗೆ ಮೊದಲುಗೊಂಡು ಎಲ್ಲ ಸದ್ಭಕ್ತರಿಗೆ ಒಳ್ಳೆ ಶುಭವನ್ನು ಕೋರಿ ಇನ್ನೇನು ಕೊನೆಯದ. ಯಾಕಂದರೆ ಸನ್ಮಾನ ಮಾಡಿದ ಮೇಲೆ ಪ್ರತಿಭಾ ಪುರಸ್ಕಾರ ಮಾಡಿದ ಮೇಲೆ ಯಾರು ಮಾತು ಕೇಳೋದೇ ಇಲ್ಲ. ಯಾಕೆಂದರೆ ನಮ್ಮ ಸನ್ಮಾನ ಆಯಿತು ಅಂದ್ರೆ ನಾವು ಹೊರಟ್ಬಿಡೋದು, ಊಟ ಮಾಡ್ಕೊಂಡು ಹೊರಟ್ಬಿಡೋದಿಲ್ಲ. ಅದಕ್ಕೆ ನಾವು ಈಗಾಗಲೇ ಎಲ್ಲ ಕಡೆ ನೋಡ್ತಾ ಇದ್ದೀವಿ, ವೇದಿಕೆಯ ಸಮಾರಂಭ ಮುಗಿದ ಮೇಲೇ ಸನ್ಮಾನ ಮಾಡಿ ಅಂತ. ಯಾಕಂದರೆ ಎಷ್ಟೋ ಜನ ಸನ್ಮಾನ ಕುಳಿತುಕೊಳ್ಳೋದಿಲ್ಲ. ಸನ್ಮಾನ ಅನ್ನುವಂಥದ್ದು ಅವರಿಗೆ ಗೌರವಿಸುವಾಗ ನಾವು ಕೆಳಗೆ ಕೂತ್ಕೊಂಡು ಎಲ್ಲರನ್ನೂ ಪ್ರೋತ್ಸಾಹಿಸ್ತೀವಿ. ಕೆಳಗೆ ಕೂತು ಎಷ್ಟೋ ವಿದ್ಯಾರ್ಥಿಗಳು ನೋಡಬೇಕಾದ್ರೆ, ಯಾಕಂದರೆ ಮುಂದೊಂದು ದಿವಸ ನಾನು ಸಹಿತ ಪ್ರತಿಭಾ ಪುರಸ್ಕಾರವನ್ನು ಪಡೀಬೇಕು ಅನ್ನುವಂಥ ಗುಣ ಬರಲಿ ಅನ್ನೋ ಕಾರಣಕ್ಕಾಗಿ ವೇದಿಕೆಯಲ್ಲಿ ನಾವು ಕರೆಸ್ತೇವೆ. ಮತ್ತು ಸಂತೋಷ ಅಂದರೆ ಸಣ್ಣ ಮಕ್ಕಳು ಇವತ್ತೆಲ್ಲ ಕರ್ಕೊಂಡು ಬಂದಿದ್ದೀವಿ. ಅದಕ್ಕೆ ನಿಮಗೆಲ್ಲ ತಂದೆ ತಾಯಿಗೆ ನಾನು ಅಭಿನಂದನೆ ತಿಳಿಸ್ತೀನಿ. ಯಾಕಂದರೆ ಸಣ್ಣ ವಿದ್ಯಾರ್ಥಿಗಳು ಆ ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನು ಬರೀ ನಾವು ನೋಡೋಲ್ಲ, ಸಣ್ಣ ಮಕ್ಕಳು ನೋಡಬೇಕು. ನಾನು ಒಳ್ಳೆಯ ಅಂಕವನ್ನು ಪಡೆದರೆ ನನ್ನನ್ನು ಪ್ರತಿಭಾ ಪುರಸ್ಕಾರ ಮಾಡ್ತಾರೆ ಅನ್ನುವಂಥ ಸ್ಫೂರ್ತಿ ಆ ಮಕ್ಕಳಿಗೆ ಸಿಗಲಿ ಅನ್ನುವಂಥದ್ದು ಈ ಕಾರ್ಯಕ್ರಮದ ಮತ್ತೊಂದು ಆಶಯ ಇದೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ, ಮುಂದಿನ ವರ್ಷದಲ್ಲಿ ಇನ್ನೂ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಕರ್ಕೊಂಡು ಬರಬೇಕು. ಅದಕ್ಕಾಗಿ ಅವರು ಭಾನುವಾರನೇ ಈ ಕಾರ್ಯಕ್ರಮ ಮಾಡ್ಕೊಳ್ತಾರೆ. ಭಾನುವಾರ ಏನು ಶಾಲೆ ಕಾಲೇಜು ಇರೋದಿಲ್ಲ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳು ಮೊದಲುಗೊಂಡು ಡಿಗ್ರಿ, ಮಾಸ್ಟರ್ ಡಿಗ್ರಿ ಇರ್ತಕ್ಕಂಥ ಎಲ್ಲ ಮಕ್ಕಳನ್ನು ಕರೆದುಕೊಂಡು ಬರುವಂಥ ಒಂದು ಪ್ರಯತ್ನ ಮಾಡಿ. ದೊಡ್ಡ ದೊಡ್ಡ ವಿದ್ಯಾವಂತರು ಬಂದಿರ್ತಾರೆ,
ಈಗ ನಮ್ಮ ನಟರಾಜರವರು ಯಾವ್ಯಾವ ರೀತಿ ಒಳ್ಳೆಯ ಮಾತುಗಳನ್ನು ತಿಳಿಸಿದರು, ಪರಮೇಶ್ವರು ಒಳ್ಳೆಯ ಒಳ್ಳೆಯ ವಿಚಾರಗಳನ್ನು ನಿಮಗೆಲ್ಲ ತಿಳಿಸಿದರು. ಈ ವಿಷಯಗಳನ್ನು ಮಕ್ಕಳಿಗೆ ಇವತ್ತು ಬೇಕಾಗಿದೆ. ಕಾರಣವೆಂದರೆ ಎಲ್ಲ ಸಮಾರಂಭಗಳಲ್ಲಿ ನಾವು ಯುವಕರನ್ನು ನೋಡ್ತಾ ಇಲ್ಲ. ನೀವು ಗಮನಿಸಿರ್ಬೋದು, ನಾವು ಯಾವುದಾದ್ರೂ ಧರ್ಮ ಸಮಾರಂಭಕ್ಕೆ ಹೋದರೆ, ಯಾವುದಾದ್ರೂ ಜಾತ್ರಾ ಸಮಾರಂಭ ಹೋದರೆ 40-60 ವರ್ಷಗಳಿರ್ತಕ್ಕಂಥವ್ರು ನಮ್ಮ ಮುಂದೆ ಕೂತ್ಕೊಂಡಿರ್ತಾರೆ. ಎಲ್ಲ ರಿಟೈರ್ಡ್ ಪರ್ಸನ್ಸ್ ಮುಂದೆ ಕೂತ್ಕೊಂಡಿರ್ತಾರೆ. ನಾವು ಪ್ರವಚನ ಯಾರಿಗೆ ಮಾಡಬೇಕಾಗಿರೋದು? ಯುವಕರಿಗೆ, ಬೆಳೆದು ಬಾಳುವಂಥ ಬದುಕಿನಲ್ಲಿ ಗುಣವನ್ನು ಅಳವಡಿಸಿಕೊಳ್ಳುವಂಥ ವ್ಯಕ್ತಿಗೆ ನಾವು ಪ್ರವಚನ ಮಾಡಬೇಕಾಗಿರೋದು. ಆದರೆ ಆ ವಿದ್ಯಾರ್ಥಿಗಳು, ಯುವಕರು ಯಾರೂ ಧರ್ಮ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತಾ ಇಲ್ಲ. ಬರುಗಳು ಪ್ರವಚನ ಅಂದ್ರೆ ಯಾರು ಬರ್ತಾ ಇಲ್ಲ. ಪ್ರತಿ ಹುಣ್ಣಿಮೆ ಕಾರ್ಯಕ್ರಮ ಮಾಡ್ತೇವೆ. ನಮ್ಮ ಶಾಂತಣ್ಣ ರಾಜಣ್ಣ ಎಲ್ಲರೂ ಬರ್ತಿರ್ತಾರೆ, ನೋಡ್ಬೇಕು. ಎಲ್ಲರೂ ವಯಸ್ಸಾಗಿರೋರು, ಆದರೆ ಅವರ ಮುಂದಿನ ಪೀಳಿಗೆ ಮಕ್ಕಳು ಯಾರು ಬರ್ತಾ ಇಲ್ಲ. ಅಂದ್ರೆ ಧರ್ಮದ ಆಚರಣೆ, ಧರ್ಮದ ಬೋಧನೆ, ಧರ್ಮದ ಚಿಂತನೆ ಬೇಕಾಗಿರುವಂಥದ್ದು ವಯೋವೃದ್ಧರಿಗಲ್ಲ. ಅವರ ಒಂದು ಜೀವನದ ಒಂದು ಹಂತವನ್ನು ಬೀಳ್ಬಿಟ್ಟಿದ್ದಾರೆ. ತಮ್ಮ ಕರ್ತವ್ಯವನ್ನು ಮುಗಿಸಿಬಿಟ್ಟಿದ್ದಾರೆ. ಹಾಗೆ ಅವರು ಗೃಹಸ್ಥಾಶ್ರಮ ಸ್ವೀಕರಿಸಿದ್ದಾರೆ, ಮಕ್ಕಳು ಚೆನ್ನಾಗಿ ಪಾಲನೆ ಮಾಡಿದರೆ, ಪೋಷಣೆ ಮಾಡಿದರೆ, ವಿದ್ಯಾವಂತರು ಮಾಡಿದರೆ, ಮದುವೆ ಮಾಡಿದ್ದಾರೆ. ಕೊನೆಯ ಜೀವನ ಏನವರು ಧಾರ್ಮಿಕ. ಧರ್ಮಪಾಲ್ ಅವರು ಅಧ್ಯಕ್ಷರು, ಲಯನ್ಸ್ ಕ್ಲಬ್ ತುಮಕೂರು ಸಿಟಿ ಕ್ರಿಕೆಟ್. ಇಂತಹ ವ್ಯಕ್ತಿತ್ವಗಳು ಎಲ್ಲರಿಗೂ ಮಾದರಿಯಾಗಲು ಕಾರ್ಯಕ್ರಮದಲ್ಲಿ ಮುಂದುವರೆದು ವಿಶೇಷ ಸಾಧಕ ಇಂಚರ SSLC ಪರೀಕ್ಷೆಯಲ್ಲಿ 5ನೇ ರ್ಯಾಂಕ್ ಪಡೆದವರು ತಂದೆ ತಾಂಡವಮೂರ್ತಿ, ಪವಿತ್ರ BC, ಸ್ವಂತ ಸ್ಥಳ ಬಂದಕುಂಟೆ. ಹಾಗೆಯೇ ಶ್ರೀ ದೇವಿ S ಹಾವೇರಿ ಅವರು, ಇವರು SSLC ಪರೀಕ್ಷೆಯಲ್ಲಿ 6ನೇ ರ್ಯಾಂಕ್ ಪಡೆದವರು. ಇವರಿಗೆ ನಮ್ಮ ಸಮಾಜದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ ಶ್ರೀಮತಿ ಕೋಮಲ ಎಂ, ಚಾಣಕ್ಯ ಶಾಸ್ತ್ರಿಯವರ ತಾತ ಬರ್ತಾ ಇದ್ದಾರೆ. ತಮ್ಮ ಮೊಮ್ಮಗನ ಆದ ಚಾಣಕ್ಯ ಶಾಸ್ತ್ರಿಯವರ ಪರವಾಗಿ ಅವರಿಗೆ ಸನ್ಮಾನ. ಹಾಗೆಯೇ ಕೋಮಲ ಎಂ ಶುಶ್ರೂಷಾಣಾಧಿಕಾರಿಗಳು, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಶಿರಾ, ಇವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ಹಾಗೆಯೇ ದೃಶ್ಯ HA ತಂದೆ ಆನಂದ್ HR, ತಾಯಿ ಕಲಾಜ್ಯೋತಿ. ಇವರು ದೃಶ್ಯ HA ರವರು NDA ಪರೀಕ್ಷೆಯಲ್ಲಿ ಟಾಪರ್. ಅವರಿಗೆ ನಮ್ಮ ಸಮಾಜದ ಪರವಾಗಿ ಹೃತ್ಪೂರ್ವಕವಾದಂಥ ಸುಸ್ವಾಗತ. ದೃಶ್ಯ HA ಇಂಥ ನಮ್ಮ ಸಮಾಜದ ಸಾಧಕರು ನಮ್ಮ ಸಮಾಜಕ್ಕೆ ಕೊಟ್ಟಂತ ಕೊಡುಗೆಯಾಗಿದೆ. ಇವರಿಗೆ ನಮ್ಮ ಅಭಿನಂದನೆಗಳು. ಇಂಥ ಪ್ರತಿಭೆಗಳನ್ನ ನಾವು ಗೌರವಿಸುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಇಲ್ಲಿ ಇರ್ತಕ್ಕಂಥ ಎಲ್ಲ SSLC ಮತ್ತು PUC ಮಕ್ಕಳು ಮತ್ತು ಎಲ್ಲ ಮಕ್ಕಳನ್ನು ಇವರ ಒಂದು ಮಾರ್ಗದರ್ಶನವನ್ನು ಆದರ್ಶವಾಗಿ ತೆಗೆದುಕೊಂಡು ನಾವು ಉತ್ತಮ ಸಾಧನೆಯನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂತ ಪರಮ ಪೂಜ್ಯರ ಆಶೀರ್ವಾದ ಸ್ವೀಕರಿಸಿದ ಹಿರಿಯ ಚೇತನಗಳಿಗೆ ದೇವರ ಆರೋಗ್ಯ, ಐಶ್ವರ್ಯಾದಿ, ಸುಖ ಸಂಪತ್ತನ್ನು ನೀಡಿ ಕಾಪಾಡಲಿ. ಸ್ವಾಮೀಜಿಯವರ ಆಶೀರ್ವಾದ ಸದಾ ಇರಲಿ. ಬರೀ ಸರ್, ಬರೀ ಸ್ವಾಮೀಜಿ, ಬರೀ ಸರ್, ಬರೀ. ವೇದ ಮಂತ್ರ ಶ್ಲೋಕಗಳು ನಮ್ಮ ವೀರಶೈವ ಸಮಾಜದ ಒಂದು ವಿವೇಕವಾಣಿ. ಪ್ರತಿನಿತ್ಯ ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ಶ್ಲೋಕಗಳು ಕೇಳಬೇಕು. ನಾವೆಲ್ಲರೂ ಸಹ ದೇವಾಲಯಗಳಿಗೆ ಹೋದಾಗ ಪೂಜೆ ಮಾಡಿಸೋದು ಮುಖ್ಯವಲ್ಲ, ಆ ಪುರೋಹಿತ್ಗೆ ಮಾಡ್ತಕ್ಕಂಥ ಆ ಒಂದು ವಿದ್ಯಾವನ್ನ ಕಲಿಸಿರ್ತಕ್ಕಂಥ ಗುರುಗಳ ಒಂದು ಶ್ಲೋಕಗಳನ್ನ ಕೇಳಬೇಕು. ಅದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ನಾವು ಪ್ರತಿನಿತ್ಯ ಎಂತಹ ದೇವಾಲಯ ಈ ಕಡೆ ಆಗ್ತಾವ್ರಿ, ಇನ್ನೂ ಈ ಕಡೆ ಆಗ್ತಾವ್ರಿ.
ಅತಿ ಪೌರಾಣಿಕ ಇತಿಹಾಸ ಹೊಂದಿರೋದು. ದಯವಿಟ್ಟು ಪ್ರತಿ ಹುಣ್ಣಿಮೆಯಲ್ಲಿ ಒಂದು ಪೂಜಾ ಕಾರ್ಯ ನಡೆಯುತ್ತೆ. ನಮ್ಮ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಳ್ಳೆಯ ಕಾರ್ಯಕ್ರಮಗಳು ನಡೆಯುತ್ತೆ ಪ್ರತಿ ಹುಣ್ಣಿಮೆಯಲ್ಲಿ. ಆಮೇಲೆ ಹುಣ್ಣಿಮೆ ಕಾರ್ಯಕ್ರಮವನ್ನ ಯಾರಾದ್ರೂ ನಡೆಸ್ಕೊಡ್ತೀವಿ ಅಂದ್ರೆ ದಯವಿಟ್ಟು ನೀಲಕಂ ಸರ್ ಅವರು ಮ್ಯಾನೇಜರು, ಹೊಳದಪ್ಪೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅವರನ್ನು ಸಹ ಭೇಟಿ ಮಾಡಬಹುದು. ಲಿಂಗಾಯತ ರಕ್ಷಣಾ ಸಮಿತಿ ಬಸವರಾಜ್ ವಕೀಲರು, ನೀಲಕಂಠಪ್ಪನವರು, ಅಕ್ಕಮಹಾದೇವಿ, ನಮ್ಮ ಶಿರಾ ತಾಲೂಕಿನ ಅಕ್ಕಮಹಾದೇವಿ ತನ್ವಿ ಬಾಲ ಪ್ರತಿಭೆ ಅವರು ಸಹ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಇವರೆಲ್ಲರ ಒಂದು ಪ್ರತಿಭೆಯನ್ನು ನೋಡ್ಬೇಕು ಅಂದ್ರೆ ಹುಣ್ಣಿಮೆ ಪೂಜಾ ಕಾರ್ಯಕ್ರಮಕ್ಕೆ ಬನ್ನಿ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ನುಡಿ ತಡೆಗಳಿಗೆ ಅಂಚಿನಡುತ್ತಯ್ಯ, ಸಮುದ್ರದ ಕಡಿಯಲೊಂದು ಮನೆ ಮಾಡಿ ತಲೆಗಳಿಗೆ ಅಂಚಿನಡುತ್ತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡುತ್ತಯ್ಯ, ಚನ್ನ ಮಲ್ಲಿಕಾರ್ಜುನ ಕೇಳಯ್ಯ, ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ನೂರಾರು ವಚನಗಳನ್ನು ಆಡ್ತಕ್ಕಂಥ ಬಾಲ ಪ್ರತಿಭೆಗಳು. ಸನ್ಮಾನವನ್ನು ಸ್ವೀಕರಿಸಿದ ಬಾಲ ಪ್ರತಿಭೆಗಳು ಹಾಗೂ ಸುಗಮ ಸಂಗೀತದ ಟೀಮ್ರವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಒಂದು ಸಲ ಜೋರಾಗಿ ನಮ್ಮ ಪ್ರತಿಭೆಗಳು ಯಾಕೋ ಸಪ್ಕಾಗಿದ್ದಾರೆ. ಲಾಸ್ಟ್ ಹಾಕ್ಬಿಟ್ಟಲ್ಲ, ಇಲ್ಲ ನೀವೇ ಫಸ್ಟ್ ನೋಡಿ. ಕರ್ನಾಟಕ ರಾಜ್ಯದ ಅಪ್ರತಿಮ ಕಲಾವಿದರು ಈರಣ್ಣನವರು ಒಂದು ಸಲ ನೋಡ್ಬೇಕ್ರಿ. ನಾವು ಹುಡುಗರಾಗಿತ್ತಂದ್ರು ನಮ್ಮ ಬುಕ್ಕಾಪಟ್ನ ಗಣಪತಿ ಅಂದ್ರೆ ಈರಣ್ಣ ಸರ್. ಅವ್ರು ಇರ್ಬೇಕಂತ ಮಹಾನ್ ಕಲಾವಿದನನ್ನ ನಮ್ಮ ಸಮಾಜ ಪಡೆದಿರೋದು ನಮ್ಮ ಧನ್ಯ. ಅವರ ಇಬ್ಬರು ಮಕ್ಕಳಿಗೂ ಆ ಒಂದು ವೀರಗಾಸಿ ಕಲೆಯನ್ನ ಕಲಿಸಿದ್ದಾರೆ. ಎತ್ತ ತಂದೆಗೆ ಇನ್ನೇನ್ ಬೇಕಿರಿ ಕೀರ್ತಿ ಅಂತ ಕಲಾವಿದರನ್ನು ಹೊಂದಿದ್ದ ನಾವೇ ಧನ್ಯರು ಸಹ. ಹೃದಯ ಸ್ಪರ್ಶಿ ಧನ್ಯವಾದಗಳು, ಅಭಿನಂದನೆಗಳು. ನಮ್ಮ ಸಮಾಜದ ನಿವೃತ್ತ ನೌಕರರು ಯಾರಾದ್ರೂ ಕೂತಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಶಿಕ್ಷಣ ಇಲಾಖೆ ಸರ್ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಸುದೇಶ್ ಸರ್ ಅವರು ಶಿಕ್ಷಣ ಇಲಾಖೆ ಸರ್ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ನಂಜುಂಡಸ್ವಾಮಿ ತಿತ್ತನಹಳ್ಳಿ ಶಾಲೆಯ ನಿವೃತ್ತ ಶಿಕ್ಷಕರು ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಶಶಿಧರ ವೈದಿ ಸರ್, ತಿಪ್ಪೇಸ್ವಾಮಿ ಸರ್ ಕಲಿಗನಹಳ್ಳಿ ಶಿಕ್ಷಣ ಇಲಾಖೆ ಸರ್ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಗೌರೇಶ್ ವೈಜಿ ಗುಮ್ಮನಹಳ್ಳಿ ಶಾಲೆಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಸ್ನೇಹಿತರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಜಿಎಸ್ ಬಸವರಾಜು ಸೆಂಟ್ ಮೇರೀಸ್ ತುಮಕೂರು ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ವರ್ಷ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥವರು. ವೈಎನ್ ಶಂಕರಪ್ಪನವರು ನಿವೃತ್ತ
ಪ್ರಾಂಶುಪಾಲರು ರಂಗನಾಥ ಕಾಲೇಜ್ ಸರ್ ಅವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ವೈಸಿ ಬಸವರಾಜು ರವರು ನಿವೃತ್ತ ಸೀನಿಯರ್ ಮ್ಯಾನೇಜರ್ ರಾಜ್ಯ ಉಗ್ರಾಣ ನಿಗಮ ಸರ್ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಇವರೆಲ್ಲರ ಸೇವೆ ನಮ್ಮ ವೀರಶೈವ ಬಂಧುಗಳಿಗೆ ಒಂದು ಶಕ್ತಿಯನ್ನು ತುಂಬಿದೆ. ಇವರೆಲ್ಲರ ಸೇವೆ ಇಡೀ ನಮ್ಮ ಕಾಯಕ ಯೋಗಿ ಬಸವಣ್ಣನವರ ಕಾಯಕ ತತ್ವವನ್ನ ಜೀವನದುದ್ದಕ್ಕೂ ವೃತ್ತಿ ಜೀವನದುದ್ದಕ್ಕೂ ಪರಿಪಾಲಿಸಿ ಆದರ್ಶವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಶ್ರೀಯುತ ಸನ್ಮಾನಿತರೆಲ್ಲರಿಗೂ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಬಂಧುಗಳ ಪರವಾಗಿ, ವೀರಶೈವ ಲಿಂಗಾಯತ ನೌಕರರ ಸಂಘದ ಪರವಾಗಿ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆ ಅಭಿನಂದನೆಗಳನ್ನ ಚಪ್ಪಾಳೆಯೊಂದಿಗೆ ಜೋರಾಗಿ, ಯಾಕೆಂದ್ರೆ ಸೇವೆ ಅಮೂಲ್ಯ, ಸೇವೆ ಅಮೂಲ್ಯ. ಹಾಗೂ ದಿನೇಶ್ ಶಾಸ್ತ್ರಿ ಸರ್ ಅವರು, ಜಯದೇವ ಶಾಸ್ತ್ರಿ ಸರ್ ಅವರು, ಅವರನ್ನು ಸಹ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ದಿನೇಶ್ ಶಾಸ್ತ್ರಿ ಸರ್ ಪುರೋಹಿತರು, ಜಯದೇವ ಶಾಸ್ತ್ರಿ ಸರ್ ಪುರೋಹಿತರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೂ ಬಸವಂಗಿ ಭಟ್ ಪುರೋಹಿತ ಸಾಹೇಬರು, ಅವರು ಸಹ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಸಂಗಮೇಶ್ ಶ್ರೀಯುತ ನಾಗಭೂಷಣ್ ಸರ್ ಅವರು ಸೇಂಟ್ ಜಾನ್ಸ್ ಶಾಲೆಯಲ್ಲಿ ಉಪಾಧ್ಯಾಯರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರು ರೋಟರಿ ಕ್ಲಬ್ ಸರ್ ಅವರಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿ, ರಾಜ್ಯಪಾಲರಾದ ಹಂಸರಾಜ್ ಭಾರದ್ವಾಜರವರಿಂದ ಹಿಂದಿ ಸೇವಾ ಸಮ್ಮಾನ್ ರಾಜ್ಯ ಪ್ರಶಸ್ತಿ, ಜಿಲ್ಲಾ ಮೆಡವ ಶಿಕ್ಷಕ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಹಿಂದಿ ಶಿಕ್ಷಕರ ಸಂಘದಿಂದ ರಾಜ್ಯ ಹಿಂದಿ ಶಿಕ್ಷಕರ ರತ್ನ ಪ್ರಶಸ್ತಿ ಹಾಗೂ ನವೆಂಬರ್ 1ರ ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿಯನ್ನ ಇವರು ಪಡೆದಿರುತ್ತಾರೆ. ಇಂತಹ ಪ್ರತಿಭೆಯನ್ನು ಸನ್ಮಾನಿಸುತ್ತಿರುವುದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಷಯವಾಗಿದೆ. ಹಾಗೆಯೇ ಶ್ರೀಯುತ ವೀರಣ್ಣನವರು ಕಲಾ ನಿಪುಣರು, ಸಾಕಷ್ಟು ಕಲಾ ತಂಡಗಳನ್ನು ಕಟ್ಟಿದ್ದಾರೆ, ಸಾಕಷ್ಟು ಪ್ರಶಸ್ತಿಗಳನ್ನು ಇವರು ತಮ್ಮದಾಗಿಸಿಕೊಂಡಿದ್ದಾರೆ. ಶ್ರೀಯುತರು ಶ್ರೀ ಬಸವೇಶ್ವರ ಸೇವಾ ಸಮಿತಿ ಬೆಂಗಳೂರು ಇವರಿಂದ ಪ್ರಶಸ್ತಿ, ತುಮಕೂರು ಜಿಲ್ಲಾ ಕನ್ನಡ ರಾಜ್ಯ ಪ್ರಶಸ್ತಿ, ಶಿರಾ ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಶತಮಾನೋತ್ಸವ ಜಾನಪದ ಕಲಾ ಮಹೋತ್ಸವ ಹಾಗೂ ನಾಡೋಜ ಪ್ರಶಸ್ತಿ, ಸುವರ್ಣ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಪಡೆದು ಕಲಾಚೇತನ ಕಲಾವಿದರಾಗಿ ನಮ್ಮ ನಿಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶಕರಾಗಿದ್ದಾರೆ. ಗೌರವವನ್ನು ಸಮರ್ಪಣೆ ಮಾಡಿದ ಪರಮ ಪೂಜ್ಯರಿಗೆ ಮತ್ತು ಎಲ್ಲ ಗ್ರೂಪ್ ಅಂತ ಈ ಕಡೆ ನೋಡಿ ಅನ್ನು ಭೂಮಿಕಾ ಡಿ, ಹೇಳಿ ಸರ್, ಈ ಕಡೆ ನೋಡಿ. ತಂದೆ ಹೆಸರು ಸಿದ್ದೇಶ್ ಕುಮಾರ್. ಹಾಗೆ ಇರಲಿ ಸರ್, ಈ ಕಡೆ ನೋಡಿ. ಹಾಗೆ ಒಂದು ಸೆಕೆಂಡ್ ವಿಡಿಯೋ ಆಗ್ತದೆ. ಕೀರ್ತಿ ಇವರು ತಂದೆ ಹೆಸರು ಉಮಾಶಂಕರ್. ಥ್ಯಾಂಕ್ ಯು. ಹಿಮಶ್ರೀ ಬಿ, ತಂದೆ ಹೆಸರು ವೀರೇಶ್ ಕುಮಾರ್. ಯಶಿಕಾ ಆರ್, ತಂದೆ ಹೆಸರು ರಘು ಎಂ. ರೇವತಿ ವೈಎಸ್, ತಂದೆ ಹಾಗೆ ರೀ. ಬನ್ನಿ ಸರ್, ಆಯ್ತು. ಬನ್ನಿ. ಜೀವಿಕಾ ಎಂ, ಭರತ್ ಕುಮಾರ್, ಗುಣಶ್ರೀ, ಪುರುಷೋತ್ತಮ್, ಜಾಹ್ನವಿ, ಲಕ್ಷ್ಮಿ. ವಿಶೇಷವಾಗಿ ಸನ್ಮಾನಿತವಾದ ಇಂಚನ ಮತ್ತು ಹಾವೇರಿ
ಮೂಲಕ ಪ್ರೋತ್ಸಾಹಿಸಬೇಕು. ಚಪ್ಪಾಳೆಯನ್ನು ಜೋರಾಗಿ ತಟ್ಟುವುದರ ಮೂಲಕ ಎರಡು ಸರ್ ಈ ಕಡೆ ಮುಂದೆ ನೋಡಿ. ಸರಿ ಈ ಕಡೆ ನೋಡಿ. ಹಾಗೆ ರೀ. ಓಕೆ, ಥ್ಯಾಂಕ್ ಯು. ದಯಮಾಡಿ ವೇದಿಕೆಯಲ್ಲಿ ಬರಬೇಕು. ಸೀರಿಯಲ್ ನಂಬರ್ ಪ್ರಕಾರ ಬರಬೇಕು. ಯೋಗಾನಂದ ಎಲ್ಲ ತಂದೆ ನಾಗಭೂಷಣ್ ಸೆಂಟ್ರಲ್ ಶಾಲಾ, ಸಿಂಚನ ಮಾಂತೇಶ್ ಅಟಲ್ ಬಿಹಾರಿ ವಾಜಪೇಯಿ, ಯಶಸ್ವಿನಿ ಪಿ HR ಪರಮೇಶ್ವರಯ್ಯ ಅಟಲ್ ಬಿಹಾರಿ ವಾಜಪೇಯಿ, ಹರ್ಷಿತಾ ಎನ್ ನಾಗರಾಜು ತಂದೆ ಸೆಂಟ್ರಲ್ ಶಿರಾ, ಹಿಮವಂತ ಕಾಂತಿಶಂಕರ್ ತಂದೆ ಸೆಂಟ್ರಲ್ ಶಿರಾ, ಬಿಂದು ಫೋಟೋ ಎಕ್ಸ್ಚೇಂಜ್ ಆಗಿದ್ರೆ ಬಂದ್ಬಿಟ್ಟು ಕಲೆಕ್ಟ್ ಮಾಡ್ಕೊಳ್ಳಿ. ಕುಶಾಲಿನಿ, ಚೇತಾಗ್ನಿ, ನಕ್ಷತ್ರೇ, ಯಶಸ್ವಿನಿ HL, ಪ್ರಿಯಾಂಕಾ MN, ವೀಣಾ ವಿ, ವಿಕಾಸ್, ಪ್ರಗತಿ, ಸುಚಿತ್ರ ಜನ ಹಾಜರಿರಬೇಕು. ಅನುಷಾ ಬಿ ಎಷ್ಟು ಜನ ಹಾಜರಿರಬೇಕು ಎರಡನೇ ಹಂತದಲ್ಲಿ. ವಿದ್ಯಾರ್ಥಿಗಳಿಗೆ ಪ್ರತಿಭೆಗೆ ಕೊಟ್ಟಿರ್ತಕ್ಕಂಥ ಫೋಟೋಗಳು ತಾತ್ಕಾಲಿಕವಾಗಿ ಅಲ್ಲಿ ಕೊಟ್ಟಿದ್ವಿ. ನಿಮ್ಮ ಫೋಟೋ ಇಲ್ಲಿ ಸಿಗುತ್ತೆ, ಬೇರೆ ತಗೊಂಡು ಹೋಗ್ಬೇಡ್ರಿ. ಬೇರೆ ಫೋಟೋ ಆಗಿರೋ ಮೂಮೆಂಟ್ ಅಂತ ತಗೊಂಡು ಹೋಗ್ಬೇಡ್ರಿ. ನಿಮ್ಮ ಫೋಟೋ ನೀವು ತಗೊಂಡು ಹೋಗಿ, ಯಾಕಂದ್ರೆ ಆ ಪ್ರತಿಭೆಗಳು ಒಂದು ಮಿಸ್ ಆಗುತ್ತದು. ನಿಮಗೆ ಅದು ವೇದಿಕೆ ಮೇಲೆ ಕೊಡ್ಲಿಕ್ಕೆ, ಬುದ್ಧಿ ರೀತಿ ಕೊಡ್ಲಿಕ್ಕೆ ಕೊಟ್ಟಿದ್ದೀವಲ್ಲ, ಚೇಂಜ್ ನೋಡ್ಕೊಳ್ಳಿ, ನಿಮ್ದೇ ಫೋಟೋ ಅಂತ ನೋಡ್ಕೊಳ್ಳಿ. ಅದು ಇಲ್ಲಾಂದ್ರೆ ಇಲ್ಲಿ ಒಳಗಡೆ ತಾಮಂದ್ರೆ ಕೊಟ್ಟು ನಿಮ್ಮ ಫೋಟೋ ತಗೊಂಡೋಗಿ ಯಾವುದೋ ಒಂದು ಇರಲಿ ಅಂತ ತಗೊಳ್ಳಬೇಡಿ. ಅದನ್ನು ಬೇರೆ ಫೋಟೋ ಹಾಗೆ ರೀ. ಹಾಂ, ಎರಡನೇ ಹಂತದಲ್ಲಿ ಕುಶಾಲಿನಿ, ಚೇತಾವರಣಿ, ಲತಾಶ್ರೀ, ಯಶಸ್ವಿನಿ HL, ಪ್ರಿಯಾಂಕಾ MN, ವೀಣಾ ವಿ, ವಿಕಾಸ್ ವಿ, ಪ್ರಗತಿ ಟಿ, ಸುಚಿತ್ರ, ಅನುಷಾ ಇಷ್ಟು ಜನ ಬರಬೇಕು ದಯಮಾಡಿ. ಹಿಂದೆ ಬರ್ಬೋದು, ಏನು ಬರಲ್ಲ, ಹಿಂದ್ಗಡೆಯಿಂದ ತಗೊಳ್ಳಿ.
ರಕ್ಷಿತಾ ಎ, ಸಂಜಯ್ ಆರ್, ಯುಕ್ತಶ್ರೀ ಎಂವಿ, ನವ್ಯ ಕೆವಿ, ಯಶಸ್ ವೈಎನ್, ಕಿಶನ್ ವೈಎಚ್, ನವ್ಯ ಎಸ್, ಭರತ್ ಇವ್ರು ಬರಬೇಕು ಮೂರನೇ ಹಂತದಲ್ಲಿ. ಓಕೆ, ಥ್ಯಾಂಕ್ ಯು. ಕಾರ್ಯಕ್ರಮ ಮುಂದುವರೆದು ನೇಮಡಿ ಒಬ್ಬರೇ ಊಟ ಭೋಜನ ವ್ಯವಸ್ಥೆ ಇದೆ, ಪ್ರಸಾದ ಸ್ವೀಕಾರ ಮಾಡಿ ಹೋಗ್ಬೇಕಾದ್ರೆ. ಫೋಟೋ ತಗೋ, ಸಿಂಗಲ್ ತಗೋ, ಯಾರ್ದು ತಗೋಬೇಡ. ಇಬ್ಬರು ಜೊತೆಲ್ಲ ಸ್ವಾಮೀಜಿ ಜೊತೆ. ಬರೀ ತೆಗಿಯೋಕೆ ತೆಗಿತೀವಿ ಅಷ್ಟೇ. ಅದ್ರದ್ಮೇಲೆ ಪೇಮೆಂಟ್ ಆದರೆ ಕ್ಯಾಮ್ರಾನೇ ಬಿಟ್ಟು ಹೋಗ್ಬಿಡ್ತೀವಿ ಇಲ್ಲಿಗೆ. ನಿಮಗೆ ಸಮಯ ಬರೋ ಕೆಲಸ ಮಾಡೋಕ್ಕೆ ಹೇಳಿರೋದು. ಕೆಲಸ ಮಾಡಿದ್ರೆ ಓಕೆ ಸರ್, ಈ ಕಡೆ ರೆಡಿ ರೆಡಿ ಸರ್, ಈ ಕಡೆ ನೋಡಿ, ಈ ಕಡೆ ನೋಡಿ. ಓಕೆ ಮೇಡಮ್, ಮುಂದೆ ನೋಡಿ. ಮಿತ್ರರು ಶಿವಕುಮಾರ್ ಮತ್ತೆ ಯಾರು ಬಂದಿದ್ರು ದಯಮಾಡಿ ಬನ್ನಿ, ವೇದಿಕೆ ಮೇಲೆ ಬರಬೇಕು. ಪತ್ರಿಕಾ ಮಾಧ್ಯಮದ ಮಿತ್ರರು ಹಿಂದೆ ಬಾಣ. ಎಲ್ಲ ಪತ್ರಿಕಾ ಪದಾಧಿಕಾರಿಗಳ ವೇದಿಕೆ ಮೇಲೆ ಬನ್ನಿ. ಸರ್ ಸ್ವಲ್ಪ ಹಿಂದೆ ಬನ್ನಿ, ಎಲ್ಲರೂ ಬರ್ತೀರಾ, ಹಿಂದೆ ಬಂದ್ಬಿಡಿ. ಹಂಗೆ ಸ್ವಲ್ಪ ಗ್ಯಾಪ್ ಆಗಿ ಎಲ್ಲ ಗ್ರೂಪ್ ಬಂದ್ಬಿಡ್ತೀರಾ, ಹಿಂದೆ ಬನ್ನಿ. ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ. ಇಡಿ ಸರ್, ಮುಂದೆ ನಡಿ. ಈ ಕಡೆ ಹಿಂದೆ ಬನ್ನಿ ಸರ್, ಹಾಗೆ ಓಕೆ ಸರ್, ಥ್ಯಾಂಕ್ ಯು. ಯಾರು ಈ ಕಡೆ ಇಲ್ಲಿ ನೋಡಿ, ಎಲ್ಲೋ ಬೇಗ ಶೂ ಬಿಚ್ಚಿಬಿಡ್ಬೇಕು. ಹ್ಞೂ, ಬೇಗ ಹೋಗು. ಎಲ್ಲಿ ಪಟ್ಟಂಗೆ ಹೋಗ. ಹೋಗೋಣ ಸರ್, ಈ ಕಡೆ ನೋಡಿ ಸರ್, ಒಂಚೂರು ನಮ್ಮ ಕಡೆ ನೋಡಿ ಸರ್. ಇಲ್ಲಿ ಮೊಬೈಲ್ ಆಮೇಲೆ ನೋಡಿರಂತೆ. ಹಾಂ, ಹತ್ರ ಬನ್ನಿ ಸರ್, ಹತ್ರ ಬನ್ನಿ ಅಕ್ಕ. ಮೊಬೈಲ್ ಸ್ವಲ್ಪ ಹಿಂದೆ ಬರ್ರಿ ಅಕ್ಕ. ಮಾಡ್ತೀವಿ, ಒಂದು ಫೋಟೋ ತೆಗ್ಸಿಲ್ಲ ಸ್ವಾಮೀಜಿ ಮಾಡ್ತೀವಿ ಅವಾಗ. ನಿಂತ್ಕ, ಹಂಗೆ ನಿಂತ್ಕ, ಹತ್ರ ಬಾ, ನಿಂತ್ಕೊಳ್ಳ ಹಂಗೆ. ಈಗ
ಈ ಕಡೆ ಈಗ ಕಾಣ್ತೈತೆ ಎಲ್ಲ. ಸರ್ ಮೊಬೈಲ್ ಹಿಂದೆ, ಮೊಬೈಲ್ ಹಿಂದೆ ಬನ್ನಿ, ಹಿಂದೆ ಬನ್ನಿ. ಜರಿಕೊಳ್ಳಿ ಸರ್, ಹಿಂದೆ ಜರಿಕೊಳ್ಳಿ ಸರ್ ಒಳಗಡೆ. ಹನುಮಂತರಾಜ್ ಅವರು ಸ್ವಲ್ಪ ಹಿಂದೆ ಬನ್ನಿ ಸರ್. ಒಂದು ಕ್ಯಾಮ್ರಾ ಇದೆಯೋ ನೀವು ಬೇರೆ ಹಿಂದೆ